ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಕೆಂಬಾವಿಯಲ್ಲಿ ಇಂದು ಡೆಂಗ್ಯೂ ಬಗ್ಗೆ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕೆಂಬಾವಿ ಪುರಸಭೆ ಆವರಣದಲ್ಲಿ ಡೆಂಗ್ಯೂನ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು. ಸೊಳ್ಳೆ ನಿಯಂತ್ರಣ ಮಾಡಲು ಬ್ಯಾರೆಲ್, ಸೋಂಪು, ಟೈರ್, ತೆಂಗಿನ ಚಿಪ್ಪು ಇನ್ನಿತರೆ ನೀರು ತುಂಬುವ ಸ್ಥಳದಲ್ಲಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. 4 ಅಥವಾ 5 ದಿನಕ್ಕೊಮ್ಮೆ ನೀರು ಖಾಲಿ ಮಾಡಿ ಮತ್ತೆ ನೀರು ತುಂಬಿಸುವುದರಿಂದ ಲಾರಾ ಎಂಬ ಹುಳವು ನಿಯಂತ್ರಣದಲ್ಲಿ ಇರುತ್ತದೆ. ಡೆಂಗಿಯ ಲಕ್ಷಣಗಳು ಅತಿಸಾರ, ಬೇದಿ, ತಲೆನೋವು, ಕೀಲು ನೋವು, ಅತಿಯಾದ ಜ್ವರ ಇದ್ಯಾವುದೇ ಲಕ್ಷಣ ಕಂಡುಬಂದರೆ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಅಂತ ಮಾಹಿತಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕೆಂಬಾವಿ ಮುಖ್ಯಾಧಿಕಾರಿ ಯೂಸಫ್ ಖಾನ್ ಮತ್ತು ಕೆಂಬಾವಿ ಪುರಸಭೆ ಸಿಬ್ಬಂದಿಗಳು ಹಾಗೂ ಪುರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರು ಇನ್ನೂ ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಕಣ್ಣಿನ ಹಿಂಭಾಗದಲ್ಲಿ ನೋವು ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಿರಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದಿಬ್ರು ಈ ಕಡೆ ಬರ್ರಿ, ಈ ಕಡೆ ಜಾಸ್ತಿ ಆಯ್ತು ಲೈವ್. ಈಗೆಲ್ಲರಿಗೂ ಗೊತ್ತೇ ಇದೆ, ಮುಖ್ಯವಾಗಿ ಡೆಂಗ್ಯೂ ಕೇಸಸ್ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಬರ್ತಾ ಇದೆ. ಯಾದಗಿರಿಲಿ ಅಷ್ಟು ಸಮಸ್ಯೆ ಇಲ್ಲ. ಯಾದಗಿರಿಲಿ ಈಗ ಹಾರ್ಡ್ಲಿ ಒಂದು 20 ಕೇಸ್ ಅಷ್ಟೇ ಇದ್ದಾರೆ. ಕೆಂಬಾವಿ ಲೋಕಲಲ್ಲಿ ಕೂಡ ಅಲ್ಲೆಲ್ಲ ಪ್ರೈವೇಟಲ್ಲಿ ಅಂತ ಹೇಳ್ತಾರೆ, ನಮ್ಮಲ್ಲಿ ಯಾವ ಕೇಸ್ ಪಾಸಿಟಿವ್ ಬಂದಿಲ್ಲ. ಸೊ ಅದಕ್ಕೆ ಮುಂಜಾಗ್ರತವಾಗಿ ಏನು ಬಂದಿರೋರಿಗೆ ತಡೀಬೇಕು ಅನ್ನೋ ಉದ್ದೇಶಕ್ಕಾಗಿ ಮುಖ್ಯಾಧಿಕಾರಿಗಳನ್ನು ನಾವು ಕೇಳಿಕೊಂಡಾಗ ಒಂದು ಪ್ರೋಗ್ರಾಮ್ ಮಾಡೋಣ ಅಂತು. ಆ ಪ್ರೋಗ್ರಾಮ್ ನಿಮಿತ್ತ ನಾವು ಇಲ್ಲರೂ ಇದ್ದೀವಿ. ಈ ಮುಖ್ಯವಾಗಿ ಏನು ಯಾವ ವಿಚಾರ ಅಂತಂದರೆ, ಈ ಡೆಂಗ್ಯೂ ಅಂತ ಅನ್ನೋದು ಸೊಳ್ಳೆಗಳಂತ ಬರುವಂಥದ್ದು ಮಲೇರಿಯಾ, ಡೆಂಗ್ಯೂ, ಚಿಕನ್. ಈ ಮಳೆಗಾಲದಲ್ಲಿ ನಾವು ಅದಕ್ಕೆ ಮುಂದಿನ ತಿಂಗಳನ್ನು ಮಲೇರಿಯಾ ಮಾಸಾಚರಣೆ ಅಂತ ಮಾಡ್ತೀವಿ. ಈ ತಿಂಗಳನ್ನು ನಾವು ಡೆಂಗ್ಯೂ ಮಾಸಾಚರಣೆ ಅಂತ ಹೇಳಿ ಮಾಡ್ತೀವಿ. ನಾವು ಏನಂದರೆ ನಮ್ಮ ಆಸ್ಪತ್ರೆಯವರು ಯಾಕೆ ಡೆಂಗ್ಯೂ ಕೇಸಸ್ಸು ಅಂದರೆ, ಡೆಂಗ್ಯೂ ಅಂತಂದರೆ ಒಂದು ವೈರಲ್ ಇನ್ಫೆಕ್ಷನ್. ಇದೊಂದು ಸೊಳ್ಳೆ ಕಚ್ಚದಿಂದ ಬರ್ತದೆ. ಈಜಿಪ್ಟಿ ಅಂತೇಳಿ ಒಂದು ಸೊಳ್ಳೆ ಬರ್ತದೆ. ಇದಕ್ಕೆ ಟೈಗರ್ ಮಾಸ್ಕಿಟೋ ಅಂತ ಹೇಳ್ತಾರೆ. ದೊಡ್ಡ ಸೊಳ್ಳೆಗಳು ಇರ್ತವೆ. ಈ ಸೊಳ್ಳೆಗಳ ಮೂಲಕ ಬರ್ತದೆ. ಈ ಸೊಳ್ಳೆ ಮುಖ್ಯವಾಗಿ ಏನಂತಂದರೆ ಶುದ್ಧ ನೀರಿನಲ್ಲಿ ಬೆಳೀತದೆ. ಇದನ್ನೆಲ್ಲ ತಿಳ್ಕೊಬೇಕು. ಏನಂತ ಹೇಳ್ತಾರೆ, ಬರೀ ಸುತ್ತಮುತ್ತ ಪರಿಸರ ಹೊಲಸು ನೀರಿರ್ತಿತ್ತು ಅಥವಾ ಚರಂಡಿ ನೀರಿರ್ತಿತ್ತು, ಅದ್ರ ಮಾತ್ರ ನಮ್ಮ ಸೊಳ್ಳೆ ಕಷ್ಟವೇ ಅಂತಲ್ಲ. ಇದು ಈ ಸೊಳ್ಳೆ ಪ್ರಮುಖ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.